ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಮಹಾಪೂಜೆ ಶ್ರೀ ಕ್ಷೇತ್ರ ಹರದಗೆರೆ ಆಗಸ್ಟ್ 22, 2026 ಶನಿವಾರ. ಭಾವಪೂರ್ಣ ಹೃದಯಪೂರ್ವಕ ಸ್ವಾಗತ, ಹೃದಯಪೂರ್ವಕ ಅಭಿನಂದನೆಗಳು. ಕನ್ನಡ ನಾಡಿನ ಹೆಮ್ಮೆಯ ಗಾಯಕ ಮತ್ತು ಬಿಗ್ ಬಾಸ್ ವಿಜೇತ ಹನುಮಂತ ಅವರಿಗೆ ಶ್ರೀ ಕ್ಷೇತ್ರ ಹರದಗೆರೆಯ ಪವಿತ್ರ ನೆಲೆಗೆ ಹೃದಯಾಂತರಾಳದ ಭಾವಪೂರ್ಣ ಸ್ವಾಗತ, ಸುಸ್ವಾಗತ. ನಮ್ಮ ಹಳ್ಳಿಯ ಮಣ್ಣಿನ ಸೊಗಡು, ಕನ್ನಡದ ಕಂಪು, ಜಾನಪದದ ಸೊಬಗು ಮತ್ತು ಜನಪದ ಕಲೆಯ ಶ್ರೀಮಂತಿಕೆಯನ್ನ ತಮ್ಮ ಸುಮಧುರ ಕಂಠದ ಮೂಲಕ ನಾಡಿನಾದ್ಯಂತ ಪಸರಿಸಿ ಕನ್ನಡಿಗರ ಮನಗೆದ್ದಿರುವ ಹನುಮಂತು ಅವರ ಆಗಮನ ನಮ್ಮೆಲ್ಲರಿಗೂ ಅಪಾರ ಸಂತೋಷ ಹಾಗೂ ಹೆಮ್ಮೆಯ ಕ್ಷಣವಾಗಿದೆ. ನಿಮ್ಮ ಸರಳತೆ ನಮ್ಮ ಮನಗೆದ್ದಿದೆ, ನಿಮ್ಮ ಪ್ರತಿಭೆ ನಮ್ಮ ಹೆಮ್ಮೆ ಹೆಚ್ಚಿಸಿದೆ, ನಿಮ್ಮ ಗಾಯನ ನಮ್ಮ ಹೃದಯಗಳನ್ನ ತಣಿಸಿದೆ, ನಿಮ್ಮ ಆಗಮನ ನಮ್ಮ ಸಂಭ್ರಮಕ್ಕೆ ಹೊಸ ಮೆರುಗು ತಂದಿದೆ. ಹರದಗೆರೆಯ ಸಮಸ್ತ ಗ್ರಾಮಸ್ಥರು, ಅಭಿಮಾನಿಗಳು ಹಾಗೂ ಕನ್ನಡಾಭಿಮಾನಿಗಳ ಪರವಾಗಿ ನಿಮಗೆ ಪ್ರೀತಿಯಿಂದ, ಗೌರವದಿಂದ, ಆತ್ಮೀಯತೆಯಿಂದ ಭಾವಪೂರ್ಣ ಹೃದಯಪೂರ್ವಕ ಸ್ವಾಗತ ಕೋರುತ್ತೇವೆ. ಬನ್ನಿ ಹನುಮಂತು ಅವರೇ, ನಮ್ಮೂರಿನ ಪ್ರೀತಿ ಅಭಿಮಾನವನ್ನ ಸ್ವೀಕರಿಸಿ ನಮ್ಮೊಂದಿಗೆ ಈ ಸಂಭ್ರಮವನ್ನ ಮತ್ತಷ್ಟು ಅರ್ಥಪೂರ್ಣಗೊಳಿಸಿ. ಹೃದಯ ತುಂಬಿದ ಪ್ರೀತಿ, ಮನ ತುಂಬಿದ ಗೌರವ, ಅಭಿಮಾನ ತುಂಬಿದ ಸ್ವಾಗತ ನಿಮಗೆ ನಮ್ಮ ಭಾವಪೂರ್ಣ ಹೃದಯಪೂರ್ವಕ ಸ್ವಾಗತ. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಮಹಾಪೂಜೆ ಶ್ರೀ ಕ್ಷೇತ್ರ ಹರದಗೆರೆ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. 47ನೇ ಅದ್ದೂರಿ ಮಂಡಲ ಪೂಜಾ ಕಾರ್ಯಕ್ರಮದ ಪ್ರಯುಕ್ತ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್, ಸರಿಗಮಪ ವಿನ್ನರ್ ಶ್ರೀ ಹನುಮಂತು ಮತ್ತು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ತಂಡದ ಪ್ರತಿಭಾವಂತ ಕಲಾವಿದರು, ಕನ್ನಡದ ಕೋಗಿಲೆ ವಿನ್ನರ್ ಖಾಸಿಂ ಅಲಿ ಹಾಗೂ ಪೂರ್ಣಿಮಾ ತಮ್ಮ ಅದ್ಭುತ ಪ್ರತಿಭೆ ಹಾಗೂ ಮನಮೋಹಕ ಕಲಾ ಪ್ರದರ್ಶನದ ಮೂಲಕ ಈ ಪವಿತ್ರ ಸಂಜೆಯನ್ನ ಮತ್ತಷ್ಟು ಸ್ವರಭೀಯವಾಗಿಸಲಿದ್ದಾರೆ. ಹರದಗೆರೆ ಯಾದವರ ಸಂಘದ ವತಿಯಿಂದ ಸಂಜೆ 5 ಗಂಟೆಗೆ ಕೋಲಾಟ ಕಾರ್ಯಕ್ರಮ ನಡೆಯಲಿದೆ. ಅಂದು ಸಂಜೆ 6ರಿಂದ 7 ಗಂಟೆಯವರೆಗೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ ಇರಲಿದೆ. ಭಕ್ತಿ, ಸಂಗೀತ, ಜನಪದ ಸಂಭ್ರಮ ಅಂದೇ ಶನಿವಾರ ನಡೆಯಲಿದೆ. ಸಂಜೆ 7ರಿಂದ 8 ಗಂಟೆಗೆ ಪ್ರಸಾದ ವಿನಿಯೋಗ, ಭವ್ಯ ಭಾವಗೀತೆ ಮತ್ತು ಜಾನಪದ ಗೀತೆಗಳು. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಿರುವವರು ಕಾರ್ಯಕ್ರಮದ ಪ್ರಾಯೋಜಕರು ಆಗಿರತಕ್ಕಂತಹ ಎಚ್.ಎನ್. ತಮ್ಮಯ್ಯ, ಹೈಕೋರ್ಟ್ ವಕೀಲರು, ಬೆಂಗಳೂರು, ಶ್ರೀ ರಘು HR, ಯುವ ಮುಖಂಡರು, ಹರದಗೆರೆ ಹಾಗೂ ದೇವಿಯ ಭಕ್ತರು ಹಾಗೂ ಹರದಗೆರೆಯ ಗ್ರಾಮಸ್ಥರು.